ನೋಡ್ತಾ ಇದೀವಿ, ಇಷ್ಟು ಆಲ್ರೆಡಿ ಸೆಲೆಕ್ಟ್ ಆಗಿ ಹೋಗಿದೆ. ಬ್ಯಾಂಗಲ್ಸ್ ತಗೋತಾ ಇದೀವಿ. ಇಲ್ಲೆಲ್ಲ ನಮ್ಮಮ್ಮ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ, ಬಿಲ್ಲಿಂಗ್ ಮಾಡಬೇಕು ಅಂತ. ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಐಟಮ್ಸ್ ಇದೆ ಗೈಸ್. ಇದೆ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ನಾನು, ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್. ನಮ್ಮಮ್ಮದು ಶಾಪಿಂಗ್ ನಡೀತಾ ಇದೆ. ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಳಿ ನಮ್ಮ ಅಜ್ಜಿ ಗೈಸ್, ನಮ್ಮ ಅಜ್ಜಿ ಅಜ್ಜಿ ಅಂತ ಅನ್ಸೋದೇ ಇಲ್ಲ ಅಲ್ಲ. ಯಾವ ಆ್ಯಂಗಲ್ ಅಲ್ಲಿ ಅನ್ಸ್ತೀರಾ ಹೇಳ್ಬೋದು? ಎಲ್ಲ ಆ್ಯಂಗಲ್ ಅನಿಸ್ತೀನಿ, ಯಾವ ಕಡೆಯಿಂದನೂ ಅನ್ಸೋಲ್ಲ ನೋಡಿ, ನನಗಿಂತ ಚೆನ್ನಾಗಿ. ಆಮೇಲೆ ಇವತ್ತು ವ್ಲಾಗ್ ಏನಿಲ್ಲ, ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ನಮ್ಮ ಅಜ್ಜಿದು ಅಂಗಡಿ ಇದೆ, ಅಂಗಡಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬ ಬಂತಲ್ಲ. ನಮ್ಮಮ್ಮ ನೋಡಿ ಗೈಸ್, ಹಾಯ್. ಫುಲ್ ಮಿಂಚಿಂಗ್. ಈಗ ಹೋಗಿ ನಂಗೇನು ಕೊಡ್ತೀರಾ? ಓನ್ಲಿ ಒನ್ ಐಟಮ್, ಕಾಲೇಜಿಗೆ ಬ್ಯಾಗ್. ಇಲ್ಲ, ನಂಗೆ ಚಿಕ್ಕಪೇಟೆ ಫುಲ್ಲು ಬೇಕು. ಹೋಗ್ತಾ ಇದ್ದೀವಿ ಗೈಸ್, ಲೇಟ್ ಆಗೋಯ್ತು. ನಾನು ಲೇಟ್ ಮಾಡ್ತೆ ರೆಡಿ ಆಗೋಕ್ಕೆ. ಆಟೋಗೆ ವೇಟಿಂಗ್ ಬುಕ್ ಮಾಡೈತೆ, ಇನ್ನೂ ಬರ್ತಿಲ್ಲ. ಅದು ಬಂದಮೇಲೆ ಹೋಗ್ಬೇಕು. ನಮ್ಮ ಮಮ್ಮಿ ಏನೇನು ತಪ್ಪು ಮಾಡಿದ್ದೀನಿ ಅದನ್ನ ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಗೈಸ್. ಆಟೋಲ್ಲಿ ಕುತ್ಕೊಂಡು ಬ್ಲಾಗ್ ಬಗ್ಗೆ. ನಾವು ಟ್ರಿಪ್ಗೆ ಹೋಗಿದ್ದಾಗ ಇವಳು ಬ್ಲಾಗ್ ಮಾಡಿದ್ದಾಳೆ. ಬಟ್ ಏನು ಮಿಸ್ಟೇಕ್ ಮಾಡಿದ್ದಾಳೆ ಅಂದರೆ, ಸ್ಟಾರ್ಟಿಂಗ್ ಹೋದಾಗ ನಾವು ಯಾವ ಪ್ಲೇಸ್ಗೆ ಹೋಗಿರ್ತೀವಿ ಅದೆಲ್ಲ ಕಡೆ ಬೋರ್ಡ್ ಅಂತ ಇದ್ದೇ ಇರುತ್ತೆ. ಆ ಬೋರ್ಡನ್ನ ಫಸ್ಟ್ ಕ್ಯಾಪ್ಚರ್ ಮಾಡಬೇಕು, ಅಲ್ಲಿಂದ ಶುರು ಆಗಬೇಕು ಬ್ಲಾಗಿಂಗು. ದೇವಸ್ಥಾನಕ್ಕೆ ಹೋದಾಗೂ ಅಷ್ಟೇ, ಫಸ್ಟ್ ದೇವಸ್ಥಾನದ ಹೆಸರು ತೋರಿಸಿ ಆಮೇಲೆ ಮಿಕ್ಕಿದ್ದು ಮಾತಾಡಬೇಕು. ಇವಳೆಲ್ಲೋ ಆ ಥರ ಮಾಡಿದ್ರೆ ಡೈರೆಕ್ಟಾಗಿ ಸೀರೆ ತೋರಿಸ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದಾಳೆ. ನೆಕ್ಸ್ಟ್ ಆ ಥರ ಮಾಡಬೇಡ, ನೀಟಾಗಿ ಕಂಟೆಂಟ್ ಕ್ಲೀನಾಗಿ ಫಸ್ಟ್ ಐಡಿಯಾ ಮಾಡ್ಕೊಂಡು ಈ ಥರ ಮಾತಾಡು, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ಮಾಡಿಕೊಂಡು ಬ್ಲಾಗ್ ಮಾಡು. ಅವಾಗ ಪೂರ್ತಿಯಾಗಿ ಒಂದು ಪಿಕ್ಚರ್ ಬಂದಿರುತ್ತೆ, ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವಳು ಅದನ್ನು ಸರಿ ಮಾಡ್ಕೊತಾಳೆ. ಸರಿ ಮಾಡ್ಬೋದು. ಸದ್ಯಕ್ಕೆ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಶಾಪಿಂಗ್ ಮಾಡ್ತೀವಿ. ಬೆಂಗಳೂರು ಟ್ರಾಫಿಕ್ ನೋಡಿ ಗೈಸ್. ಐತೆ ಚೊಪ್ಪು ಐತೆ, ಇನ್ನೆರಡು ಗ್ಲಾಸ್ ಐತೆ, ಕಮ್ಮಿ ಆಗುತ್ತೆ. ನಾವು ಆಲ್ರೆಡಿ ಲೇಟಾಗಿ ಬಂದು ಸಾರಿ ಮೂವೇ ಆಗಲ್ಲ. ನಾವು ಬಂದಿರೋದೇ ಲೇಟು, ಅದರಲ್ಲಿ ಟ್ರಾಫಿಕಲ್ಲಿ ತಗ್ಲಾಕೊಂಡಿದ್ದೀವಿ. ಯಾಕೆ ಲೇಟ್ ಅಂದರೆ ಹೋಟೆಲ್ ಇತ್ತಲ್ಲ, ಮುಗಿಸ್ಕೊಂಬರೋದು ಲೇಟ್ ಆಯಿತು. ಮಳೆ ಬಂದ್ಬಿಡ್ತು ಗೈಸ್. ಜನ ಜಾಸ್ತಿ ಬಂದ್ಬಿಟ್ಟಿದ್ವಿ, ತಗೊಂಡೋಗ್ತೀವಿ. ಬರೀ ಸೀರೆ ಬೇಕಿದ್ವಿ. ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ಸೀರೆ ಒಂದು ನಿಂದೋಗ್ಬಿಟ್ಟು. ಆಯ್ತು ಬೇಡಪ್ಪ. ಹಾಯ್ ಹೇಳಿ. ಮಮ್ಮಿ ಇದು ಬಿಟ್ಟರೆ ಈಗ ಈ ಥರ ಬಾರ್ಡರ್ ಐಟಮ್ಸ್ ಇಲ್ಲ, ಬಾರ್ಡರ್ ಐಟಮ್ ಕೊಡಲ್ಲ ವರ್ಕಲ್ಲಿ. ಹೇಳಮ್ಮ. ಅವತ್ತು ನಾವು ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಬಂದಿದ್ದೀವಿ. ರಜತಾ ಕಾಂಪ್ಲೆಕ್ಸಲ್ಲಿ VST ಅನ್ನೋ ಅಂಗಡಿ ನಮ್ಮ ರೆಗ್ಯುಲರ್ ಅಂಗಡಿ. ಸುಮಾರು ವರ್ಷದಿಂದ ನಾವು ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡ್ತೀವಿ. ನಮಗೂ ಓನಾಗೂ ಪರ್ಚೇಸ್ ಮಾಡ್ತೀವಿ. ಜೊತೆಗೆ ಇವರು ನಮ್ಮ ತಾಯಿ ಭಾಗ್ಯಮ್ಮ ಅಂದ್ಬಿಟ್ಟು ಅವ್ರ ಅಂಗಡಿಯಲ್ಲಿ ಸೀರೆನ ಸೇಲ್ ಮಾಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳಿಗಿಂತ ಬಟ್ಟೆ ಚೆನ್ನಾಗಿರುತ್ತೆ ಮತ್ತು ಬೆಲೆಯಲ್ಲಿ ನಂಬರ್ 1. ನಮಗೆ ಆರಾಮಾಗಿ ರೀಸನಬಲ್ ಪ್ರೈಸಲ್ಲಿ ಚೆನ್ನಾಗಿ ಸಿಗುತ್ತೆ, ಕೊಡ್ತಾರೆ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ದೀವಿ ನಾವು, ಬಟ್ ಇಲ್ಲಿ ಚೆನ್ನಾಗಿರುತ್ತೆ. ಯಾರೇ ಅದನ್ನು VST ಟ್ರೇಡರ್ಸ್ ಅಂದ್ಬಿಟ್ಟು ರಜತಾ ಕಾಂಪ್ಲೆಕ್ಸಲ್ಲಿದೆ. ಈ ಅಂಗಡಿಗೆ ಬಂದು ಪರ್ಚೇಸ್ ಮಾಡಿ ನಿಮ್ಗೆ ಹೋಲ್ಸೇಲಲ್ಲೇ ಕೊಡ್ತಾರೆ. ನೀವು 1-2 ತೊಗೊಂಡಾಗ ಹೋಲ್ಸೇಲಲ್ಲೇ ಕೊಡ್ತಾರೆ, ಚೆನ್ನಾಗಿರುತ್ತೆ. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ.
ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆಗಳನ್ನ ಕಲೆಕ್ಷನ್ ಮಾಡಿ ತೊಗೊಂಡೋಗೋದಕ್ಕೆ ಅಂತ ಬಂದಿದ್ವಿ. ಸೀರೆನ ನೋಡ್ತಾ ಇದೀವಿ. ಇಷ್ಟು ಆಲ್ರೆಡಿ ಸೆಲೆಕ್ಟ್ ಆಗಿ ಹೋಗಿದೆ. ನಮ್ಮ ಅಜ್ಜಿ ನೋಡ್ತಾ ತೋರಿಸ್ತಾರೆ, ಹಾಕೊಂಡು ತೋರಿಸ್ತಾರಲ್ಲ. ಎಷ್ಟು ಬೇಕಾದ್ರೂ ತೋರಿಸ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ನಿಮಗೆ ಒಂದರಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ ಫಸ್ಟ್ ಒಂದೊಂದು ಸೀರೆ ಕೊಡ್ತಾರೆ. ಅದಾದ್ಮೇಲೆ ನೀವು ಯಾವ ಸೀರೆ ಸೆಲೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ನ ತೋರಿಸ್ತಾರೆ. ನಮಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸುಮಾರು ವರ್ಷದಿಂದ ನಾವು ಇಲ್ಲೇ ಪರ್ಚೇಸ್ ಮಾಡೋದು. ನೀವು ಬನ್ನಿ, ನೀವು ಬಂದು ನೋಡಿ. ಅಷ್ಟೇ ಗೈಸ್. ಇಲ್ಲಿ ಬಂದಿರೋದು ಅಜ್ಜಿ ಅಂಗಡಿ ಶಾಪಿಂಗ್. ಅಮ್ಮ ಎಲ್ಲೋದ್ರೂ ಟೀ ಬಿಡಲ್ಲ, ಎಲ್ಲೋದ್ರೂ ಬಿಡಲ್ಲ ಬೇಬಿ. ನೆನ್ಕೊಂಡ್ಬಂದಿದ್ದೀವಮ್ಮ, ಚಳಿ ಇದು ಟೀ ಟೈಮ್ ನಮಗೆ. ಟೀ ಟೈಮ್ ಅಲ್ಲ, ನೀವು ಮಧ್ಯರಾತ್ರಿ 1 ಗಂಟೆಗೆ ಎಬ್ಬಿಸ್ಬಿಟ್ಟು ಟೀ ಕುಡಿತೀರಾ ಅಂದ್ರು ಅಂತಾರೆ. ಟ್ರಿಪ್ ಹೋಗಿದ್ದಾಗ ಮಳೆ ನೆನ್ವಿ ಅಂತ ಕುಡಿಯೋದು. ನಮ್ಮ ಅಜ್ಜಿನೂ ಟೀ ಕುಡಿತಾ ಇದ್ದಾರೆ. ನಮ್ದೇ ಯಾವುದು ರೂಢಿ ಇಲ್ಲ. ಮಾಡ್ತೀನಿ. ಅಜ್ಜಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಗೈಸ್, ಸ್ಯಾರಿ ಶಾಪಿಂಗ್ ಆಯಿತು. ಇವಾಗ ಹೋಗಿ ಬ್ಯಾಂಗಲ್ಸ್ ತೊಗೊಬೇಕಂತ ಅಲ್ಲಿಗೆ ಹೋಗ್ತಾ ಇದೀವಿ. ನಾನು ಹೇಳ್ದೆ ಅಲ್ಲೇ ಹೋಯ್ತು ಅಂತ. ಸುತ್ತಾ ಇದೀವಿ. ಮಳೆ ಬೇರೆ ಬರ್ತೈತೆ. ನಮ್ಮ ತಾತ ಹತ್ರ ಶುಳ್ಳೆಲಿ ಬರ್ತಾ ಇರೋದವರು ನಾನೇ ತಗೊಬರ್ತೀನಿ ಅಂದರು. ಆದರೂ ಬ್ಯಾಂಗಲ್ಸ್ ತಗೋತಾ ಇದೀವಿ. ಇದೆಲ್ಲಿರೋದು? ಅನ್ನೋ ಅಂಗಡಿಗೆ ಬಂದಿದ್ದೀವಿ. ನಮ್ಮ ರೆಗ್ಯುಲರ್ ಅಂಗಡಿ ಇದು ಆಶಾಪುರಿ ಅಂದ್ಬಿಟ್ಟು ಬ್ಯಾಂಗಲ್ ಸ್ಟೋರ್. ಇದು ಬ್ಯಾಂಗಲ್ ಸ್ಟೋರ್ಗೆ ಇರುವಂತ ಎಲ್ಲ ಐಟಮ್ಸ್ ಇಲ್ಲಿರುತ್ತೆ. ನಾವು ರೆಗ್ಯುಲರ್ ಆಗಿ ಇಲ್ಲೇ ಪರ್ಚೇಸ್ ಮಾಡೋದು. ಎಲ್ಲ ಐಟಮ್ಸ್ ಅಂದ್ರೆ ಬಳೆ ಆಗಲಿ, ಏರ್ಪಿನ್ಸ್ ಆಗಲಿ, ಉಂಗುರಗಳಾಗಲಿ ಪ್ರತಿಯೊಂದು ಸಿಗುತ್ತೆ. ರೀಸನಬಲ್ ಪ್ರೈಸೇ ಹಾಕೊಡ್ತಾರೆ ರೆಗ್ಯುಲರ್ ಆಗಿ ಬರೋದ್ರಿಂದ. ಒಂದ್ ಸ್ವಲ್ಪ ಇದು ನಾವು ತಗೊಂಡಿರೋದು ಐಟಮ್ ಅಷ್ಟೆಲ್ಲ ಸಾಕು ಬಿಡಿ. ಇದೆಲ್ಲ ಬ್ಯಾಂಗಲ್ಸು, ಕ್ಲಿಪ್ಸು, ಓಲೆಗಳು, ಇಯರಿಂಗ್ಸು, ಉಂಗುರಗಳು ಪ್ರತಿಯೊಂದು ಇದೆ. ಈ ರೋಡ್ ಏನಿರುತ್ತೆ ಸರ್. ಶಾಪಿಂಗ್ ಆಯಿತು ಗೈಸ್. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಆಲ್ಮೋಸ್ಟ್ 9:30 ಆಗಿದೆ ಟೈಮ್. ಅದೇ ಟ್ರಾಫಿಕ್ ಇದೆ. ರೀಚ್ ಆದ್ಮೇಲೆ ಕಂಟಿನ್ಯೂ. ಇವಾಗ ಮನೆಗೆ ಬಂದ್ವಿ. ಇಲ್ಲೆಲ್ಲ ನಮ್ಮಮ್ಮ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಬಿಲ್ಲಿಂಗ್ ಮಾಡಬೇಕು ಅಂತ. ಅಲ್ಲಿ ಇಲ್ಲಿ ಎಲ್ಲ ಐಟಮ್ಸ್ ಇದೆ. ಯಾರಿಗಾನ ಬೇಕಾದರೆ ನಮ್ಮ ಅಜ್ಜಿ ಅಂಗಡಿ ಅಡ್ರೆಸ್ ಹಾಕ್ತೀನಿ, ಹೋಗಿ ಇಸ್ಕೊಬಿಡಿ. ಇಲ್ಲ ಕಮೆಂಟ್ ಮಾಡಿ ಲೊಕೇಶನ್ ಕಳಿಸ್ತೀನಿ. ಕೊಡ್ತೀರಾ? ಯಾರಿಗಾನ ಬೇಕಾದ್ರೆ ನೋಡಿ. ಡಿಸೈನ್ಸ್ ತೋರಿಸ್ಲಾ? ಅಲ್ಲಿ ನಮ್ಮ ತಾತ ಕವರ್ ಕಟ್ ಮಾಡಿ ಅಂದರೆ ಬೇಕು ಅಂದ್ಕೊಂಡು ಕೂತೈತೆ. ಚೀಲ ಇದೆಲ್ಲ ಎತ್ತಿ ಇವಾಗ ಬಿಲ್ಲಿಂಗ್ ಮಾಡಿ ನಮ್ಮ ಅಜ್ಜಿ ಅಂಗಡಿಗೆ ಹಾಕ್ಬೇಕು. ನಾಳೆ ಅವ್ರು ಜೋಡಿಸ್ಕೊತಾರೆ ಅಲ್ಲಮ್ಮ. ಈಗ ಟೈಮ್ ಬಂದು 10:30 ಆಗಿದೆ ಅಷ್ಟೇ. ಸಿಗುವ ಆಮೇಲೆ. ಗೈಸ್, ನೆನ್ನೆ ನಾವು ಅಲ್ಲಿ ಹೋಗಿದ್ದೆ ಲೇಟು. ಅದ್ರಲ್ಲಿ ಅಜ್ಜಿದು ಶಾಪಿಂಗ್ ಮುಗಿಸಿದ್ರಿ ಆಲ್ಮೋಸ್ಟು. ಬುಕ್ಸ್ ಅಂತ ತೊಗೊಂಡಿಲ್ಲ. ಇವತ್ತು ನಮಗೆ ಶಾಪಿಂಗ್ ಹೋಗ್ತಿದ್ವಿ ಮಲ್ಲೇಶ್ವರಂ, ನನಗೆ ಮಮ್ಮಿಗೆ. ನೆನ್ನೆ ಮಳೆ ಬೇರೆ ಬಂದ್ಬಿಡ್ತು ಆ್ಯಂಡ್ ಲೇಟ್ ಆಗಿದ್ದಕ್ಕೆ ಹಾಂ ನಮ್ಮ ಡ್ಯಾಡಿ ನೆನ್ಬಿಟ್ಟೆ. ನಮ್ಮ ಡ್ಯಾಡಿ ನಿದ್ದೆ ಮಾಡ್ತೀನಿ ಅಂತ ಹೋಯ್ತು. ದುಡ್ಡು ಅಂತ ಕೊಟ್ಬಿಟ್ಟು ಹೋಯ್ತು. ಅಲ್ಲ, ಅಪ್ಪನಿಗೂ ಬಟ್ಟೆ ತಗೋಬೇಕು. ಹಾಂ, ಅಲ್ಲ ಇವಾಗ ಬರ್ತಾ ಇಲ್ಲ ಅವರು, ಮನೇಲವ್ರೆ. ಅದು ತೊಗೊಂಡು ಬರ್ತೀವಿ ಅವ್ರು ಬೇಡ ಅಂತಾರೆ ಗೈಸತ್ತೆ. ನಾವು ತೊಗೋಬೇಕಲ್ಲ, ನಾವು ಮಾತ್ರ ಎಷ್ಟು ತಗೊಳ್ಳೋದು. ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರುವ. ಇನ್ನೂ ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಹೋಗ್ಬೇಕಿತ್ತು, ಬಟ್ ಇವಾಗ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ 6:30 ಆಗಿದೆ ಟೈಮ್. ಗೈಸ್, ಇದೇ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ನಾನು, ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್.
ನೋಡಿ ಗೈಸ್, ಗಿರ್ಜಾ ಅಂಗಡಿ ಇಲ್ಲೇ ಇದೆ. ಅವ್ರ ಅಂಗಡಿಗೆ ಅವಳು ಹೋಗ್ತಾ ಇಲ್ಲ, ಆದ್ರೆ ಅವಳು ಬೇರೆ ಅಂಗಡಿಯಲ್ಲಿ ಶಾಪಿಂಗ್ ಮಾಡ್ತಾಳಂತೆ. ಅಂಗಡಿನೇ ನಿಂದು ಗಿರ್ಜಾ, ಅದು ಫ್ರೀಯಾಗಿ ಕೊಡಿಸ್ಬೇಕು ತಾನೆ ನಮಗೂ. ಜಾಸ್ತಿ ಜನ ಗೊತ್ತಾಗ ಫೇಮಸ್ ಆಗ್ಬಿಟ್ರೆ ಅಂತನಾ. ಅಮ್ಮ ಮಲ್ಲಿಗೆ ಹೂವು ತಗೋತಾ ಇದ್ದಾರೆ. ಮಲ್ಲಿಗೆ ಹೂವು ಹೆಣ್ಮಕ್ಳಿಗೆ ಅದೇನು ಇಷ್ಟನೋ ಮಲ್ಲಿಗೆ ಹೂವು ಗೊತ್ತಿಲ್ಲ. ನಿಂಗೂ ಇಷ್ಟನಾ? ನಮಗೂ ಇಷ್ಟ. ಈ ಮೆಟೀರಿಯಲ್ ಅಮ್ಮದು ಶಾಪಿಂಗ್ ನಡೀತಾ ಇದೆ. ಗಿರಿ ನಾನು ವೇಗಿ ನಮ್ಮಮ್ಮ ಹೋಗಿದ ಕಡೆ ಎಲ್ಲ ನೆಚ್ಕೊಂಡು ತಗೋತಾರೆ. ಶಾಪಿಂಗ್ ಆಯಿತು. ಎಲ್ಲ ಕಡೆ ವಿಡಿಯೋ ಮಾಡಿಲ್ಲ, ನನ್ನ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರ್ತಾ ಇದೆ. ನಮ್ಮ ಗಿರಿಗೆ ಎತ್ತಗೋ ನೋಡ್ಕೊಂಡು ನಿಂತವಳೆ. ಇದು ನಮ್ಮ ಅಮ್ಮ ಮಾತೃಶ್ರೀ ಅವರೇ. ಆಯ್ತಾ ಶಾಪಿಂಗ್? ಮುಗಿಯುತ್ತೆ, ಹಬ್ಬ ಮುಗಿಬೇಕು, ನಿಮ್ಮ ಶಾಪಿಂಗ್ ಮುಗಿಯುತ್ತೆ. ಹಬ್ಬ ಮುಗಿಯೋವರೆಗೂ ನಡೀತಾ ಇರುತ್ತೆ ಶಾಪಿಂಗ್, ಅದು ಇದು ಅದು. ಬಟ್ ಇವತ್ತಿಗೆ ಮುಗೀತು. ಕಾಲೇಜಿಗೆ ಬೇಕಾಗಿದ್ದು ಮುಗೀತು. ಇನ್ನು ಆ್ಯಕ್ಚುಲಿ ಮುಗ್ದಿಲ್ಲ, ತಿರ್ಗಾ ಮನೆಗೆ ಹೋಗಿ ಕರ್ಕೊಂಡೋಗ್ತೀನಿ. ಬ್ಯಾಗ್ ಒಂದು ಮುಗೀತು ನಾನು. ಮನೆಗೆ ಬಂದು ತಿರ್ಗಾ ರಾಯಲ್ ಮಾರ್ಟ್ಗೆ ಹೋಗಿದ್ದಾಗ ಇದಲ್ಲಿ ವೀಡಿಯೋ ಮಾಡೋದು ಮರ್ತು ಹೋಗ್ಬಿಟ್ಟೆ. ಇದು ತೊಗೊಂಬಂದು ಬುಕ್ಸು, ಪೌಚು, ಆಮೇಲೆ ಸ್ವಲ್ಪ ಸ್ಟೇಷ್ನರಿ ಬೇಕಿತ್ತು, ಅದು ಒಂದಿಷ್ಟು ತೊಗೊಂಡು ಬಂದೆ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾಳೆ ನನ್ನ ಕಾಲೇಜ್ ಇದೆ, ಆಫ್ಟರ್ 1 ಮಂತ್ ಸ್ಟಾರ್ಟ್ ಆಗ್ತದೆ. ಸೊ 1 ಮಂತ್ ಆದಮೇಲೆ ಕಾಲೇಜ್ ಕಡೆ ತಿರುಗಿ ನೋಡ್ತಾ ಇರೋದು. ಹಾಗೆಲ್ಲ ಪ್ಯಾಕ್ ಮಾಡಿ ಮಲ್ಕೋತೀನಿ. ನಾನು ಇಷ್ಟು ದಿನ ಆಲ್ಮೋಸ್ಟ್ ಒಂದು 11:30ಗೆ ಎದ್ದು ಇವಾಗ ಹೆಂಗಾಗ್ಬಿಡುತ್ತೆ ಅಂದರೆ ಅಷ್ಟು ಬೇಗ ಎದ್ದೊಳ್ಬೇಕಾ ಅನ್ನೋ ಥರ ಆಗ್ಬಿಡೋದು. 11:30 12 ಆಗೋದು ಎದ್ದೊಳ್ಳೋದು. ಈಗ ನಾರ್ಮಲ್ 5-6ಗೆ ಎದ್ದೊಳ್ಬೇಕು ಅಷ್ಟೇ. ಈಗ ಹೋಗಿ ಎಲ್ಲ ಪ್ಯಾಕ್ ಮಾಡಿ ಮಲ್ಕೊಂಡ್ರೆ ಮುಗ್ದೋಯ್ತು. ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಗೆ ಗೊತ್ತಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಟೇಕ್ ಕೇರ್, ಟಾಟಾ, ಬಾಯ್.